ಬಿಡುಗಡೆ ಮಾಡ ಅಂತ ಹೇಳ್ರಿ, ಬಿಡುಗಡೆ ಮಾಡ ಅಂತ ಹೇಳ್ರಿ. ಯಾರು ಬೇಡ ಅಂತ ಯಾರು ಹೇಳ್ಯಾರ ಅವ್ರಿಗೆ? ಕಾಂಗ್ರೆಸ್ ಪಾರ್ಟಿಯವರು ಈ ರೀತಿ ಡೈವರ್ಟ್ ಮಾಡಲಿಕ್ಕೆ ಈ ರೀತಿ ಏನೇನೋ ಆರೋಪಗಳನ್ನು ಮಾಡ್ತಾರೆ. ಯಾಕಂದ್ರೆ ಈಗ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಾರ, ಇವರು ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು. ಕೋರ್ಟ್ ಹೇಳಿದ್ ನಿಮ್ಮ ಬಗ್ಗೆ, ನಾವು 10 ಸರ್ತಿ ಹೇಳಿ ಕೋರ್ಟ್ ಹೇಳಿದ್ರ ಬಗ್ಗೆ ಯಾಕೆ ಹೇಳೋದು ನೀವು? ಕೋರ್ಟಿನ ಜಡ್ಜ್ಮೆಂಟ್ ಸ್ಪಷ್ಟ ಅದ. ಕೋರ್ಟಿನ ಜಡ್ಜ್ಮೆಂಟ್ದಾಗ ಮುಂದೆ ನೀವು ಅದನ್ನು ಅಪೀಲ್ ಮಾಡಿವಿ ಅಂತ ನೀವು ಕ್ಲೇಮ್ ಮಾಡಿರ್ಬೋದು. ನಾನೇನು ಅದ್ರ ಬಗ್ಗೆ ನೀವು ಅಪೀಲ್ ಮಾಡಿರ್ಬೋದು. ಅಪೀಲ್ದಾಗೂ ನಿಮ್ಮದು ಹಳೆ ಆರ್ಡರ್ ಸ್ಟೇ ಆಗಿಲ್ಲ ಅಂದರೆ ಎಕ್ಸಿಸ್ಟಿಂಗ್ ಈಗೇನು ಆಲ್ರೆಡಿ ಆರ್ಡರ್ ಆಗ್ಯದ ಅದು ಫೋರ್ಸ್ದಾಗದ. ನಿಮ್ಮ ವಿರುದ್ಧ ಕೋರ್ಟ್ ಆರ್ಡರ್ ಅದ, ಮತ್ತೊಬ್ಬರ ಬಗ್ಗೆ ಮಾತಾಡ್ತೀರಿ ನೀವು. ಈ ರೀತಿ ಹಿಂಗೆ ಮಾತಾಡ್ಕೊತ ಹೋಗೋರು ಇವ್ರು. 100 ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರೆ 100 ಕೋಟಿ ಅಲ್ಲ, ಅವ್ರು 500 ಕೋಟಿ ರೂಪಾಯಿ ಇದ್ದರೂ ರಿಲೀಸ್ ಮಾಡಲಿ. ಯಾರು 500 ಕೋಟಿ ರೂಪಾಯಿ ಅಂತ ಮಾತಾಡ್ಯಾರ, ಯಾರು 100 ಕೋಟಿ ಅಂತ ಮಾತಾಡ್ಯಾರ, ಅವ್ರ ಮೇಲೆ ಕ್ರಮ ತಗೋತದೆ ಭಾರತ ಸರ್ಕಾರ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಪಾಲಿಸಿ ಭಾಳ ಕ್ಲಿಯರ್ ಅದ. ಹೋದ ಸರ್ತೆ ಕೆಲವರು ಯಾರು MLAಗಳು ರಾಜೀನಾಮೆ ಕೊಟ್ಟು ಬಂದಿದ್ದರು ಅವರನ್ನು ಕಾಂಗ್ರೆಸ್ ಪಾರ್ಟಿನೇ ಕಳಿಸಿತ್ತು. ಕಾಂಗ್ರೆಸ್ ಪಾರ್ಟಿಯವರೇ, ಸಿದ್ದರಾಮಯ್ಯನವರೇ ಕೆಲವು MLAಗಳನ್ನು ಕಳಿಸಿದ್ರು. ಯಾಕಂದ್ರೆ HD ಕುಮಾರಸ್ವಾಮಿ ಅವರು ಕಂಟಿನ್ಯೂ ಆಗಬಾರ್ದು. ಪ್ಲಸ್ ಇವರಿಗೆ ಆಳಲಿಕ್ಕೆ ಯಾವುದೇ ನೈತಿಕ ಅಧಿಕಾರ ಇರಲಿಲ್ಲ. ಯಾರು ಕೆಲವರು ಬಂದ ನಂತರ ನಾವು ಅವರನ್ನು ತಗೊಂಡು ಸರ್ಕಾರ ಮಾಡಿದ್ದೀವಿ. ಈ ಸರ್ತೆ ಜನ ಅವರಿಗೆ ಸ್ಪಷ್ಟವಾದಂಥ ಮ್ಯಾಂಡೇಟನ್ನು ಕೊಟ್ಟಾರ. ಸಿದ್ದರಾಮಯ್ಯನವರ ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಗೆ ಕರ್ನಾಟಕದ ಜನ 2023ಕ್ಕೆ ಸ್ಪಷ್ಟ ಮ್ಯಾಂಡೇಟ್ ಕೊಟ್ಟರೆ ನಮ್ಮ ಪಾರ್ಟಿಯ ನಿರ್ಣಯ ಏನಿದೆ ಅಂತಂದರೆ ನಾವೊಂದು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಆಗಿ ರಚನಾತ್ಮಕ ಅಪೋಸಿಷನ್ನಾಗಿ ಕೆಲಸ ಮಾಡಬೇಕು 5 ವರ್ಷ ಅನ್ನೋದು ನಮ್ಮ ಅತ್ಯಂತ ಸ್ಪಷ್ಟ ನಿರ್ಧಾರ ಅದ. ಇದು ತಮ್ಮ ಹುಳುಕನ್ನು ಮುಚ್ಕೊಳ್ಳಿಕ್ಕೆ ಇವರು ಈ ರೀತಿ ಏನೇನೋ ಅಸಂಬದ್ಧವಾದಂಥ ಯಾವುದೂ ದಾಖಲೆ ಇರಲಾರ್ದಂಥ ಅವತ್ತಿನಿಂದ ಹೇಳ್ತಾ ಇದ್ದಾರೆ. ಯಾರೋ ಒಬ್ರು MLA ನೀವು ಹೇಳಿದ್ರಲ್ಲ ಹೆಸರಿಗೆ, ಏನು ಹೆಸರು ಅವ್ರದ್ದು? ರವಿ ಗಾಣಿಗ ಅನ್ನೋರು ಯಾರೋ ಹೇಳ್ಯಾರ ಬಿಡುಗಡೆ ಮಾಡಂತ ಹೇಳ್ರಲ್ಲ. ಉಳಿದದ್ದು ಆಮೇಲೆ ಅದ್ರದ್ದು ಇನ್ವೆಸ್ಟಿಗೇಷನ್ ಆಗೇ ಆಗ್ತದೆ. ನೀವು ಬಿಡುಗಡೆ ಮಾಡಿಸ್ರಿ. ಯಾರು ಬೇಡ ಅಂದ್ರೆ ನಿಮ್ಗೆ ಯಾರೇ ತಡೆದಾರೆ ನಿಮ್ಗೆ ಹೇಳಲಿಕ್ಕೆ ಶುರು ಮಾಡಿ ಇಟ್ದಾತ. ಈ ಹೊಸದಾಗಿ ಇದನ್ನು ಮತ್ತೊಮ್ಮೆ ಇದನ್ನು ರೆಕಾರ್ಡ್ ಮತ್ತು ಪ್ಲೇಟ್ ಉಲ್ಟಾ ಮಾಡಿ ಹಾಕಿ ಈಗ ಒಂದು 15-20 ದಿವಸ ಆಗ್ಲಿಕ್ಕೆ ಬಂತು. ಯಾಕೆ ಬಿಡುಗಡೆ ಮಾಡಿಲ್ಲ ನೀವು? ಅರೆ ಎಲ್ಲ ಸುಳ್ಳದ ಅಂತ.